ಗೋಲ್ಡ್ ಈಸ್ ಎ ಡಿಫೆನ್ಸಿವ್ ಅಸೆಟ್. ಇಟ್ ಕ್ಯಾನ್ ಬಿ ಅನ್ ಆಪರ್ಚುನಿಟಿ ಲಾಸ್ ಆಲ್ಸೋ. ಅಂದರೆ ಗೋಲ್ಡು ತಿಂಗಳಿಗೆ ₹1 ಬಡ್ಡಿ ಮೇಲೆ ದುಡಿಯಲ್ಲ. ಕರೆಕ್ಟ್. ಅದರ ಪ್ರೊಡಕ್ಟಿವಿಟಿ ಇಲ್ಲ ಅಂತ ಇಲ್ಲ. ಈಕ್ವಿಟಿ ಕೊಡೋ ಅಷ್ಟು ದುಡ್ಡು ಲೈಫಲ್ಲಿ ಗೋಲ್ಡ್ ಕೊಡೋದಿಲ್ಲ. ಆದರೆ ಪ್ರತಿಯೊಬ್ಬರ ಹತ್ರನೂ ಅವರ ಆಸ್ತಿಯ 10% ಮೊತ್ತ ಬಂಗಾರದಲ್ಲಿ ಇರಬೇಕು ಅನ್ನೋದು ನನ್ನ ಫಿಲಾಸಫಿ. ಆಸ್ತಿಯ 10%. ನಿಮ್ಮ ಹತ್ರ ₹1,00,00,000 ಆಸ್ತಿ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮಪ್ಪ ನಿಮ್ಗೊಂದು ₹50 ಲಕ್ಷ ಒಂದು ಭೂಮಿ ಬಿಟ್ಟೋಗಿರ್ತಾರೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒಂದು 30 ಲಕ್ಷ 40 ಲಕ್ಷ ಇರುತ್ತೆ. ಇನ್ನೊಂದು ₹10 ಲಕ್ಷ ಎಫ್ ಡಿ ಏನೋ ಇಟ್ಕೊಂಡು ಅಂತ ಅಂದ್ಕೊಳ್ಳೋಣ. 10% ಅಷ್ಟು ಬಂಗಾರ ನೀವು ಇಟ್ಕೋಬೋದು. ಅದು ಫೇರ್. ಯಾಕೆ? ಏನಾದ್ರು ಎಮರ್ಜೆನ್ಸಿ ಬಂದಾಗ ಅದನ್ನು ಬಳಸ್ಕೋಬೋದು ಅಂತ ಅಷ್ಟೇ. ಬಟ್ ಜಾಸ್ತಿ ಇಟ್ಕೊಳ್ಳೋದು ವೇಸ್ಟ್. ಯಾಕೆಂದರೆ ಬಂಗಾರ ಫಾಸ್ಟಾಗಿ ಬೆಳೆಯಲ್ಲ. ಬಟ್ ಬಂಗಾರ ಈಸ್ ಎ ಶೂರ್ ಶಾಟ್ ಅಸೆಟ್. ಅದಕ್ಕೆ ಸಾವೇ ಇಲ್ಲ. ದೇಶಗಳು ಸಾಯ್ಬೋದು, ಸಾಮ್ರಾಜ್ಯಗಳು ಬಿದ್ದೋಗ್ಬೋದು. ಬಂಗಾರಕ್ಕೆ ಅದು ಇಲ್ಲ. ಯಾಕೆಂದರೆ ಇರೋದೇ ಲಿಮಿಟ್ ಬಂಗಾರ. ಹೇಳಿದ್ನಲ್ಲ, ಆಲ್ರೆಡಿ 65-70% ಬಂಗಾರ ಭೂಮಿ ಒಳಗಿಂದ ಹೊರಗೆ ಬಂದಾಗಿದೆ. ಇನ್ನಿರೋದೇ 30-35%. ಅದು ಬಂದರೆ ಮುಗಿದೋಯ್ತು. ಕರೆಕ್ಟ್. ಅದು ಬಂದ ಮೇಲೆ ಸ್ಕೈ ಇಸ್ ದ ಲಿಮಿಟ್ ಫಾರ್ ಗೋಲ್ಡ್.